ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಪಾಪ್ಕಾರ್ನ್ ಇಲ್ಲಿ ಒಂದು ಸಪ್ಪೆ ಮಾಡ್ತಾ ಇದ್ದೀನಿ, ಒಂದು ಯೆಲ್ಲೋ ಕಲರು, ಒಂದು ಖಾರದ್ದು, 3 ಥರ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ ನಾನು ಇವತ್ತಿಲ್ಲಿ. ತುಂಬ ಈಸಿಯಾಗಿ, ಮತ್ತು ಮೆಕ್ಕೆಜೋಳದ ಮನೆಯಲ್ಲಿದ್ದರೆ ಆಯಿತು ನೋಡಿ. ಪಾಪ್ಕಾರ್ನು ತುಂಬ ಈಸಿಯಾಗಿ ಇದನ್ನ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಇವತ್ತು ಸಿಂಪಲ್ಲಾಗಿ ಏನು ಮಾಡ್ತಾ ಇದ್ದೀನಪ್ಪ ಅಂತಂದರೆ, ನಾನಿಲ್ಲಿ ಕಾಣ್ತಿರ್ಬೋದು ನಿಮಗೆ, ಮೆಕ್ಕೆಜೋಳ ತೊಗೊಂಡಿದ್ದೀನಿ, ಒಣಗಿರೋ ಅಂಥದ್ದು ಪ್ರೀಮಿಯಮ್ ಅಂಥೇಳಿ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ಪಾಪ್ಕಾರ್ನ್ ಮಾಡೋದು ಮಾಡ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಅವ್ರಿಗೆ ಗೊತ್ತಿರಲ್ಲ ಹೇಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಸ್ವಲ್ಪ ಪಾಪ್ಕಾರ್ನ್ ತೊಗೋತೀನಿ, ಇಷ್ಟೆಲ್ಲ ತೊಗೊಳೋದಿಲ್ಲ, ಅರ್ಧ kg ಇದೆ, ಸ್ವಲ್ಪ ತೊಗೋತೀನಿ. ಮತ್ತು ಸ್ವಲ್ಪ ಅರಿಶಿನ ಹುಡಿ ತೊಗೊಂಡಿದ್ದೀನಿ, ಎಣ್ಣೆ ಮತ್ತು ಚಿಲ್ಲಿ ಪೌಡರು. ನಿಮಗೆ ಇದೆಲ್ಲ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಇಲ್ಲಿ 3 ಥರದ್ದು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ, ಹೇಗೆ ಅಂಥೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಕಡಾಂಗಿ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನು ಇಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಎಣ್ಣೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕೋತೀನಿ. ಎಣ್ಣೆ ನೋಡ್ಕೊಂಡು ಹಾಕೊಳ್ಳಿ, ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಇದಕ್ಕೆ ಕಾಯಿಲಿ. ನೋಡಿ, ಇಲ್ಲಿ ಎಣ್ಣೆ ಕೂಡ ಕಾದಿದೆ. 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಮೆಕ್ಕೆಜೋಳನ ಹಾಕ್ತಾಯಿದ್ದೀನಿ. ನೋಡಿ, ಇದು ಕಿರಾಣಿ ಸ್ಟೋರ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಪಾಪ್ಕಾರ್ನ್ ಬೀಜ ಕೊಡಂದರೆ ಕೊಡ್ತಾರೆ ಫ್ರೆಂಡ್ಸ. ಇದು ನೋಡಿ, ಈಗ ಹಾಗೆ ಹಾಕಿದ ಮೇಲೆ ಒಂದು ನಿಮಿಷ ಹೀಗೆ ಬಿಟ್ಬಿಡಬೇಕು. ಇದು ಈಗ ಒಂದು ಸಿಡಿಯುವಾಗ ನಾವು ಅದ್ರ ಮೇಲೆ ಮುಚ್ಚಳ ಮುಚ್ಚಬೇಕಾಗುತ್ತೆ. ನೋಡಿ, ಈಗ ಸಿಡಿತಾ ಇದೆಯಲ್ಲ, ನಾನೀಗ ಮುಚ್ಚಳ ಮುಚ್ತೀನಿ. ಸೌಂಡ್ ಕೇಳ್ತಾ ಇದೆಯಲ್ಲ ನಿಮಗೆ. ಒಂದು ಸ್ವಲ್ಪ ನಾವು ಈ ಥರ ಹೀಗೆ ಮಾಡಬೇಕು. ನೋಡಿ ಹೇಗೆ ಸಿಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದಾವಲ್ಲ. ಈಗ ನಾನು ಏನು ಮಾಡ್ತೀನಿ, ಇವನ್ನ ತೊಗೊಂಡ್ಬಿಡ್ತೀನಿ. ತುಂಬ ಹೊತ್ತು ಬಿಟ್ಟರೆ ನಮಗೆ ಹೊತ್ತುತ್ತವೆ ಇವು. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಲ್ಲಿ ಪಾಪ್ಕಾರ್ನ್ ಯಾವ ರೀತಿ ಅದು ಈಗ ನಾನು ಇನ್ನಷ್ಟು ಮಾಡಿ ಇಟ್ಕೋತೀನಿ, ನಿಮಗೆ ತೋರಿಸ್ತೀನಿ. ಮತ್ತೆ ನೋಡಿ, ಆವಾಗಲೇ ವೈಟ್ ಪಾಪ್ಕಾರ್ನ್ ತೋರಿಸಿದ್ನಲ್ಲ, ನಾನು ಇನ್ನೊಂದು ಥರದ್ದು ನಿಮಗೆ ಪಾಪ್ಕಾರ್ನ್ ಇಲ್ಲಿ ತೋರಿಸ್ತೇನೆ ಫ್ರೆಂಡ್ಸ್, ಯಾವ ಥರ ಅಂಥೇಳಿ. ನೋಡಿ, ಮತ್ತು 1-2 ಟೇಬಲ್ ಸ್ಪೂನ್ ಇಲ್ಲಿ ನಾನು ಎಣ್ಣೆ ಕೂಡ ಹಾಕಿದ್ದೇನೆ ಕಡಾಂಗಿಗೆ. ಈಗ ಇಲ್ಲಿ ನೋಡಿ, ಇದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಎಣ್ಣೆಗೆ ಅಂದ್ರೆ, ಇಲ್ಲಿ ಅರಿಶಿನ ಹುಡಿ ಕೂಡ ಹಾಕೋತಾ ಇದ್ದೀನಿ. ನೋಡಿ, ಅರಿಶಿನ ಹುಡಿನ ಸ್ವಲ್ಪ ಇಲ್ಲಿ ಎಣ್ಣೆಯಲ್ಲಿ ಇದನ್ನು ಮಾಡಿಬಿಡೋಣ. ಈಗ ನೋಡಿ, ಇದಕ್ಕೆ ನಾನಿಲ್ಲಿ ಪಾಪ್ಕಾರ್ನ್ ಕೂಡ ಹಾಕೊಂಡ್ಬಿಡ್ತೇನೆ ಎಣ್ಣೆಯಲ್ಲಿ. ನೋಡಿ, ಈಗ ಫ್ರೈ ಮಾಡ್ತೇನೆ. ನೋಡಿ, ಈ ಥರ ಇದು ಎಣ್ಣೆಯಲ್ಲಿ ಈಗ ಅರಿಶಿನ ಹುಡಿ ಹಾಕಿದ ಮೇಲೆ ಇದನ್ನು ಮಾಡೋಣ, ಮುಚ್ಚಳ ಮುಚ್ಚೋಣ. ಒಂದು ಸಿಡಿಯುವಾಗ ಇಲ್ಲಿ ನಾವು ಮುಚ್ಚಳ ಮುಚ್ಚೋಣ ಫ್ರೆಂಡ್ಸ್. ಇದು ಯೆಲ್ಲೋ ಕಲರ್ ಪಾಪ್ಕಾರ್ನ್ ಆಗುತ್ತೆ. ಈಗ ಚೆನ್ನಾಗಿ ಕಲರ್ ಬರುತ್ತೆ. ಅದು ವೈಟ್ ಮಾಡಿದ್ದೀವಲ್ಲ ಆವಾಗಲೇ ನಾವು. ಈಗ ಇದು ಯೆಲ್ಲೋ ಕಲರ್ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ನೋಡಿ, ಕಾಣ್ತಿರ್ಬೋದಲ್ಲ. ಮುಚ್ಚಳ ಮುಚ್ಚಿಬಿಡ್ತೀನಿ. ನಮಗೆ ಗೊತ್ತಾಗುತ್ತೆ ಇದು ಹೇಗೆ ಆಗಿದೆ ಅಂಥೇಳಿ ನೋಡಲಿಕ್ಕೆ. ಅಂದರೆ ಸೌಂಡ್ ಬರೋದಿಲ್ಲ. ಈಗ ಸಿಡಿಯುವಂಥ ಸೌಂಡ್ ಬರ್ತಾ ಇದೆಯಲ್ಲ, ಅದು ಸೌಂಡ್ ಬರೋದಿಲ್ಲ ನಮಗೆ. ನೋಡಿ ಫ್ರೆಂಡ್ಸ, ಇಲ್ಲಿ ಆಗಿದೆ. ಈಗ ತೆಗೆದುಬಿಡ್ತೀನಿ ನಾನು. ನೋಡಿ, ಯೆಲ್ಲೋ ಕಲರ್ ಪಾಪ್ಕಾರ್ನ್ ರೆಡಿ ಆಯಿತು. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಯೆಲ್ಲೋ ಕಲರ್ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿ ಬಂದವಲ್ಲ ಫ್ರೆಂಡ್ಸ. ಈಗ ಮತ್ತೆ ಬೇರೆ ಇನ್ನೊಂದು ಕಲರ್ ಮಾಡ್ತೇನೆ. ನೋಡಿ, ಇಲ್ಲಿ ಇನ್ನೊಂದು ಥರ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಕಾಯಿಲಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಇದಕ್ಕೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕಂದರೆ ಹಾಕೋಬೋದು, ಖಾರವಾಗಿ ಚೆನ್ನಾಗಿರುತ್ತೆ ಅಂಥೇಳಿ ಅಷ್ಟೇ. ಇಲ್ಲಿ ನೋಡಿ, ನಾನು ಪಾಪ್ಕಾರ್ನ್ ಕೂಡ ಹಾಕ್ತಾಯಿದ್ದೀನಿ. ಅದಕ್ಕೆ ನಿಮಗೆ ಬೇಕಂದರೆ ಚಿಲ್ಲಿ ಈ ಥರ ಮಾಡ್ಕೋಬೋದು, ಇಲ್ಲಾಂದರೆ ವೈಟ್ ಒಂದೇ ಕಲರ್ ನಾವು ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ. ನೋಡಿ, ಇದು ಒಂದು ಸಿಡಿಯುವಾಗ ನಾವು ಮುಚ್ಚಳ ಮುಚ್ಚಿದ್ರೆ ಆಯಿತು. ಇದು ಕೂಡ ಚೆನ್ನಾಗಿ ಆಗುತ್ತೆ.
ಒಂದು ಇದು ಸಿಡಿದ್ರೆ ನಾವು ಮುಚ್ಚಳ ಮುಚ್ಚಿದ್ರೆ ಸಾಕು. ನೋಡಿ ಸಿಡಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಈಗ ಮುಚ್ಚಳ ಮುಚ್ತೇನೆ ಫ್ರೆಂಡ್ಸ. ಈ ಥರ ನಾವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ಹೊರಗಡೆಯಿಂದ ತಂದು ತಿನ್ನೋಕ್ಕಿಂತ ಮನೆಯಲ್ಲೇ ತುಂಬ ಚೆನ್ನಾಗಿ ಆಗುತ್ತೆ. ಇದೇ ಥರ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಡಿ ಫ್ರೆಂಡ್ಸ. ನೋಡಿ ಸಿಡಿತಾ ಇದೆ ಈಗೆಲ್ಲ. ನೋಡಿ ಇಲ್ಲಿ ಆಗಿದೆ, ಈಗ ತೆಗೆದುಬಿಡ್ತೇನೆ ಫ್ರೆಂಡ್ಸ. ಇದನ್ನು ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೇನೆ. ನೋಡಿ ಖಾರವಾಗಿ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರ ಹಾಕೊಳ್ಳಿ, ಖಾರವಾಗಿ ಇರುವಂಥದ್ದು. ಈಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ನಾನಿಲ್ಲಿ 3 ಥರದ್ದು ನಿಮಗೆ ಪಾಪ್ಕಾರ್ನ್ ಮಾಡಿ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದು ಖಾರ ಇದೆ, ಇದು ಯೆಲ್ಲೋ ಕಲರ್ ಹಾಕಿ ಮಾಡಿರೋವಂಥದ್ದು, ಇದು ವೈಟ್ ಹಾಕಿ ಎಣ್ಣೆ ಮತ್ತು ಪಾಪ್ಕಾರ್ನ್ ಹಾಕಿ ಮಾಡಿರೋವಂಥದ್ದು. ಮಕ್ಕಳಿಗೆ ಒಂದು ಸ್ವಲ್ಪ ಖಾರ ಮತ್ತು ಕಲರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅರಿಶಿನ ಹುಡಿ ಹಾಕಿದ್ದೀನಿ ನಾನು, ಕಪ್ಪುಡ್ಡು ಕಲರ್ ಯಾವುದೂ ಯೂಸ್ ಮಾಡಿಲ್ಲ. ಈ ಥರ ಪಾಪ್ಕಾರ್ನ್ ಮಾಡಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ.